ಮುರಿನಕಟ್ಟೆ ಧ್ವಂಸವನ್ನ ವಿರೋಧಿಸಿ ಇಂದು ಭಟ್ಕಳ ನಗರವನ್ನ ಬಂದ್ ಮಾಡಲಾಗಿದೆ. ಬಂದ್ಗೆ ಕರೆ ನೀಡಿದ್ದಾರೆ ಹಿಂದೂ ಸಂಘಟನೆಗಳ ಒಕ್ಕೂಟ. ಭಟ್ಕಳ ನಗರ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಮೇ 24ರಂದು ಈ ಮುರಿನಕಟ್ಟೆ ಧ್ವಂಸ ನಡೆದಿತ್ತು. ಈಗ ಹಿಂದೂ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ನೀಡಿವೆ. ಪ್ರತಿಭಟನಾ ಮೆರವಣಿಗೆಯ ಹಿನ್ನೆಲೆ ಮದ್ಯ ಮಾರಾಟವನ್ನ ಇಲ್ಲಿ ನಿಷೇಧ ಮಾಡಲಾಗಿದೆ. ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಮದ್ಯ ಮಾರಾಟ ಇಲ್ಲ. ಹಾಗಾಗಿ ಸಾಗಾಟ ನಿಷೇಧವನ್ನ ಮಾಡಿರುವಂತದ್ದು. ಮದ್ಯ ಮಾರಾಟವನ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶವನ್ನ ಹೊರಡಿಸಿದ್ದಾರೆ. ಮುರಿನಕಟ್ಟೆ ಧ್ವಂಸವನ್ನ ವಿರೋಧಿಸಿ ಇಂದು ಭಟ್ಕಳ ನಗರವನ್ನ ಬಂದ್ ಮಾಡಲಾಗಿದೆ. ಬಂದ್ಗೆ ಕರೆ ನೀಡಿದ್ದಾರೆ ಹಿಂದೂ ಸಂಘಟನೆಗಳ ಒಕ್ಕೂಟ. ಭಟ್ಕಳ ನಗರ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಮೇ 24ರಂದು ಈ ಮುರಿನಕಟ್ಟೆ ಧ್ವಂಸ ನಡೆದಿತ್ತು. ಈಗ ಹಿಂದೂ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ನೀಡಿವೆ. ಪ್ರತಿಭಟನಾ ಮೆರವಣಿಗೆಯ ಹಿನ್ನೆಲೆ ಮದ್ಯ ಮಾರಾಟವನ್ನ ಇಲ್ಲಿ ನಿಷೇಧ ಮಾಡಲಾಗಿದೆ. ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಮದ್ಯ ಮಾರಾಟ ಇಲ್ಲ. ಹಾಗಾಗಿ ಸಾಗಾಟ ನಿಷೇಧವನ್ನ ಮಾಡಿರುವಂತದ್ದು. ಮದ್ಯ ಮಾರಾಟವನ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶವನ್ನ ಹೊರಡಿಸಿದ್ದಾರೆ. ಮುರಿನಕಟ್ಟೆ ಧ್ವಂಸವನ್ನ ವಿರೋಧಿಸಿ ಇಂದು ಭಟ್ಕಳ ನಗರವನ್ನ ಬಂದ್ ಮಾಡಲಾಗಿದೆ. ಬಂದ್ಗೆ ಕರೆ ನೀಡಿದ್ದಾರೆ ಹಿಂದೂ ಸಂಘಟನೆಗಳ ಒಕ್ಕೂಟ. ಭಟ್ಕಳ ನಗರ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಮೇ 24ರಂದು ಈ ಮುರಿನಕಟ್ಟೆ ಧ್ವಂಸ ನಡೆದಿತ್ತು. ಈಗ ಹಿಂದೂ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ನೀಡಿವೆ. ಪ್ರತಿಭಟನಾ ಮೆರವಣಿಗೆಯ ಹಿನ್ನೆಲೆ ಮದ್ಯ ಮಾರಾಟವನ್ನ ಇಲ್ಲಿ ನಿಷೇಧ ಮಾಡಲಾಗಿದೆ. ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಮದ್ಯ ಮಾರಾಟ ಇಲ್ಲ. ಹಾಗಾಗಿ ಸಾಗಾಟ ನಿಷೇಧವನ್ನ ಮಾಡಿರುವಂತದ್ದು. ಮದ್ಯ ಮಾರಾಟವನ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶವನ್ನ ಹೊರಡಿಸಿದ್ದಾರೆ.